ಇದೆಲ್ಲದಕ್ಕೂ ಸಾಕ್ಷ್ಯವಾಗಿ ಇಂದು ನಮ್ಮೊಂದಿಗೆ ಇಲ್ಲದಂತಹ ಮರ್ಹೂಮ್ PA ಮೊಯ್ದೀನ್ ಸಾಹೇಬರನ್ನು ನಾವು ಯಾವಾಗಲೂ ಎಂದೆಂದಿಗೂ ನೆನೆಸ್ತಾ ಇದ್ದೀವಿ. ಈ ಕಟ್ಟಡ ಇಂದು ಇಲ್ಲಿ ಇರಬೇಕಂತ ಇರಲಿಕ್ಕೆ ಮುಖ್ಯವಾದ ಕಾರಣವು BA ಮೊಯ್ದೀನ್ ಸಾಹೇಬರಾಗಿದ್ದಾರೆ. ಈಗ ಅವರು ನಮ್ಮೊಂದಿಗೆ ಇಲ್ಲ, ಬಟ್ ಎಂದಿಗೂ ನಾವು ಈ ಕಟ್ಟಡವನ್ನು ನೋಡಿದರೆ ನಮ್ಮ ಮೊಯ್ದೀನ್ ಸಾಹೇಬರನ್ನೇ ಕಾಣುತ್ತೆ. ಆದ್ದರಿಂದ ಅವರಿಗೆ ಅಲ್ಲಾಹು ಮಗಫಿರತ್ ನೀಡಲಿ ಅಂತೇಳಿ ನಾವೆಲ್ಲರೂ ಪ್ರಾರ್ಥಿಸೋಣ, ಯಾವಾಗಲೂ ಪ್ರಾರ್ಥಿಸ್ತಾ ಇರೋಣ. ಈ ಕಟ್ಟಡಕ್ಕೆ ಸೈಟನ್ನು ನೀಡಲು ಮೊಯ್ದೀನ್ ಸಾಹೇಬರವರ ಪ್ರಯತ್ನವೇ ಮುಖ್ಯ. ಪೂರ್ವ ಮುಖ್ಯಮಂತ್ರಿ ಆದಂತಹ JH ಪಟೇಲ್ ಸಾಹೇಬ್ರವರು ನಮಗೆ ಮೊಟ್ಟ ಮೊದಲಾಗಿ ಒಂದು ಸೈಟನ್ನು ನೀಡಿದರು. ತರುವಾಯ ಹಲವಾರು ಕಾನೂನಿನ ತೊಡಕುಗಳಿಂದಾಗಿ ಮತ್ತೊಂದು ಸೈಟಿಗೆ ಹೋಗಿ ಕೊನೆಯದಾಗಿ ಈ ಸೈಟ್ನಲ್ಲಿ ಬಂದು ನಾವು ನೆಲೆಸಿದ್ದೆವು. ಈ ಸೈಟು ರಿಜಿಸ್ಟರ್ ಆಗಿ ಸುಮಾರು 2010ರಲ್ಲಿ ನೋಂದಣಿ ಆಯಿತು. ಆಮೇಲೆ 2015ರಲ್ಲಿ ಸನ್ಮಾನ್ಯ ಅಂದಿನ ಮುಖ್ಯಮಂತ್ರಿ ಹಾಗೂ ಇಂದಿನ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯ ಸಾಹೇಬ್ರವರು ಶಂಕುಸ್ಥಾಪನೆಯನ್ನು ನಿರ್ವಹಿಸಿದರು. ಹಾಗೆ ಶಂಕುಸ್ಥಾಪನೆ ನಿರ್ವಹಿಸಿದ ನಂತರವೂ ನಮ್ಮ ಈ ಕಟ್ಟಡಕ್ಕಾಗಿ BA ಮೊಯ್ದೀನ್ ಸಾಹೇಬ್ರವರ ಪ್ರಯತ್ನದಿಂದಾಗಿ ಮೊಟ್ಟ ಮೊದಲಿಗೆ ನಮಗೆ 3 ಕೋಟಿ ಅನುದಾನವನ್ನು ಸಹ ನೀಡಿರುವುದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರು. ಅದುವೇ ನಮ್ಮ ಶುರು. ಆ ದಿನದಿಂದಲೇ ನಾವು ಈ ಕಟ್ಟಡವನ್ನು ಶಂಕುಸ್ಥಾಪನೆ ಆದ ದಿನದಿಂದಲೇ ಕಟ್ಟಡವನ್ನು ಕಟ್ಟಲಿಕ್ಕೆ ಶುರು ಮಾಡಿದ್ದು. ತದನಂತರ ಆ 3 ಕೋಟಿಯೊಂದಿಗೆ ಇಂದು ನಮ್ಮ ಪ್ಯಾರಿ ವೆಲ್ಫೇರ್ ಅಸೋಸಿಯೇಷನ್ ಆಡಳಿತ ಮಂಡಳಿಯಲ್ಲಿರುವಂತಹ ಮುಖ್ಯವಾದ ಹೆಸರು, ನಮ್ಮ ಈ ಕಟ್ಟಡದ ಮುಖ್ಯ ಪಿಲ್ಲರ್ಗಳು ಅಂತ ಹೇಳಲು ಇಚ್ಛಿಸ್ತಾ ಇದ್ದೀನಿ. ಮೊದಲನೇದಾಗಿ ಸೈಯದ್ ಮೊಹಮ್ಮದ್ ಬ್ಯಾರಿಯರವರು. ಅವರು ಕೆಲವೊಂದು ಕಾರಣಗಳಿಂದಾಗಿ ಲಂಡನ್ನಲ್ಲಿದ್ದಾರೆ, ಅವರು ಬರಲಿಕ್ಕೆ ಆಗಲಿಲ್ಲ. ಬಟ್ ಅವರು ನಮ್ಮ ಜೊತೆಯಲ್ಲೇ ಇದ್ದಾರೆ, ಮಾನಸಿಕವಾಗಿ ಪರೋಕ್ಷವಾಗಿ ನಮ್ಮ ಜೊತೆಯಲ್ಲಿದ್ದಾರೆ. ಹಾಗೆಯೇ ನಮ್ಮ ಪೂರ್ವ ಅಧ್ಯಕ್ಷರಾದಂತಹ ಹಾಗೂ ಪ್ರಸಕ್ತ ಆಡಳಿತ ಮಂಡಳಿ ಸದಸ್ಯರಾದಂತಹ ಶ್ರೀ BM ಫಾರೂಕ್ರವರು, ಅವರ ಜೊತೆಯಲ್ಲೇ ನಮ್ಮ ಎವರ್ಗ್ರೀನ್ ಹೀರೋ ಶ್ರೀ TK ಉಮ್ಮರ್ರವರು, NI ಇಕ್ಬಾಲ್ರವರು, ಪ್ರೆಸಿಡೆನ್ಸಿ ಕಾಲೇಜಿನ ಚಾನ್ಸಲರ್ ನಿಸ್ಸಾರ್ರವರು, ಎಲ್ಲರೂ ಸೇರಿ ಆ 3 ಕೋಟಿಯೊಂದಿಗೆ ಇನ್ನೊಂದು 6 ಕೋಟಿಯನ್ನು ಸೇರಿಸಿ 9 ಕೋಟಿಯನ್ನು ಸೇರಿಸಿ ನಾವು 12 ಕೋಟಿಯಲ್ಲಿ ಶುರು ಮಾಡಿದಂಥ ಈ ಕೆಲಸ, ಇದು ಅರ್ಧದಲ್ಲಿ ಇರಬೇಕಾದ್ರೆ ಕೆಲಸ ನಡೀತಾ ಇರಬೇಕಾದ್ರೆ ಮತ್ತೆ 12 ಕೋಟಿ ನಮ್ಮ ಈಗಿನ ಸಭಾಪತಿಯಾಗಿರುವಂತಹ ಖಾದರ್ ಸಾಹೇಬರ ಸಹಾಯದಿಂದ ಅಂದಿನ ಮುಖ್ಯಮಂತ್ರಿಯವರ ಹತ್ರ ಹೋಗಿ ಇನ್ನೂ 2 ಕೋಟಿಯನ್ನು ನಾವು ಅನುದಾನವಾಗಿ ಪಡ್ಕೊಂಡು, ಅದಕ್ಕೆ ಖಾದರ್ ಸಾಹೇಬ್ರವರು ಬಹಳ ಪ್ರಾಮುಖ್ಯ ಕೆಲಸವನ್ನು ಮಾಡಿರ್ತಾರೆ. ಸೊ ಒಟ್ಟು 5 ಕೋಟಿ ಸರ್ಕಾರದಿಂದ ಬಂತು. ತದನಂತರ BJP ಸರ್ಕಾರದ ಸಮಯದಲ್ಲಿ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಆಗಿರಬೇಕಾದ್ರೆ ಮೈನಾರಿಟಿಯ ಸೆಕ್ರೆಟರಿ ಕಾರ್ಯದರ್ಶಿ ಆಗಿದ್ದಂಥ ನನ್ನ ತಮ್ಮ AB ಇಬ್ರಾಹಿಂ ಅಡೂರ್ IAS ಅವರ ಸಹಾಯದಿಂದ ಇನ್ನೊಂದು 1 ಕೋಟಿ ರೂಪಾಯಿಯನ್ನು ಸಹ ನಾವು ಪಡೆದುಕೊಂಡಿರ್ತೀವಿ. ಹಾಗೆ ಒಟ್ಟು ಸರ್ಕಾರದಿಂದ 6 ಕೋಟಿ ರೂಪಾಯಿಯನ್ನು ಪಡೆದು ನಮ್ಮ ಆಡಳಿತ ಮಂಡಳಿ ಸದಸ್ಯರಿಂದ ಸಂಗ್ರಹಿಸಿರುವಂತಹ ಸುಮಾರು 8 ಕೋಟಿ ಹಾಗೂ ಇನ್ನಿತರ ಎಲ್ಲ ಸದಸ್ಯರಿಂದ, ಈಗಿರುವಂಥ ಕಾರ್ಯಕಾರಿ ಸದಸ್ಯರು ಹಾಗೂ ಎಲ್ಲ ಸದಸ್ಯರಿಂದ ಸೇರಿ ಒಟ್ಟು ಸುಮಾರು 16 ಕೋಟಿ ಖರ್ಚು ಮಾಡಿ ಈ ಬೃಹತ್ ಕಟ್ಟಡವನ್ನು ಕಟ್ಟಿದ್ದೀವಿ.
ಇದರ ಉದ್ದೇಶ ಬ್ಯಾರಿ ಸಮೂಹದ ಸಬಲೀಕರಣ. ಎಲ್ಲ ರೀತಿಯಲ್ಲಿಯೂ ಅದಕ್ಕೋಸ್ಕರ ನಾವು ಸಹಾಯ ಮಾಡಬೇಕು ಅನ್ನೋಂತಹ ಆ ದೃಷ್ಟಿಯಲ್ಲೇ ನಾವು ಮಾಡಿರುವಂಥದ್ದು. ಈ ಕಟ್ಟಡವನ್ನು 2023 ಸೆಪ್ಟೆಂಬರ್ 30 ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವರು ಉದ್ಘಾಟನೆ ಮಾಡಿದರು. ಸೊ 24 ಜನವರಿಯಿಂದ ಕಾರ್ಯಪ್ರವೃತ್ತವಾಗಿರೋಂಥ ಈ ಕಟ್ಟಡದಲ್ಲಿ ಕೆಳಗಡೆ ಸುಲ್ತಾನ್ ಜೋ ಹಾಗೆ 1ನೇ ಮತ್ತು ಇದು 1ನೇ ಫ್ಲೋರ್, 1ನೇ ಮತ್ತು 2ನೇ ಫ್ಲೋರ್ನಲ್ಲಿ ಈ ಸಭಾಂಗಣ ಇದೆ. ಹಾಗೆ 3 ಮತ್ತು 4ರಲ್ಲಿ ಮಹಿಳೆಯರ ಹಾಸ್ಟೆಲ್ ಇದೆ. ಹಾಗೂ ಟೆರೆಸ್ನಲ್ಲಿ ಉಪಹಾರ ಗೃಹ ಅವರಿಗಾಗಿ, ಅಲ್ಲದೆ ನಮಾಜ್ ಮಾಡಲು ಅಲ್ಲಿ ಸೌಕರ್ಯ ಇರ್ತದೆ. ಹಾಗೆ ಕೆಳಗಡೆ ಈ ಕಟ್ಟಡದ ಕೆಳಗಡೆ ಒಂದು ಬೃಹತ್ ಡೈನಿಂಗ್ ಹಾಲ್ ಇದೆ. ಅದರ ಕೆಳಗಡೆ ಪಾರ್ಕಿಂಗ್ ಇದೆ. ಈಗ ನಾವು ಆರ್ಥಿಕವಾಗಿ ಸಬಲರಾಗಿದ್ದೀವಿ. ಹಾಗೂ ಈ ನಿಟ್ಟಿನಲ್ಲಿ ನಾವು ಈ ಬಂದಂತಹ ಮೊತ್ತವನ್ನು ನಾವು ಮುಂದಕ್ಕೆ ಹಲವಾರು ರೀತಿಯಲ್ಲಿ ಉಪಯೋಗಿಸಬೇಕು ಅನ್ನೋಂತಹ ಒಂದು ತೀರ್ಮಾನವನ್ನು ಮಾಡಿದ್ದೀವಿ. ಆ ತೀರ್ಮಾನದಲ್ಲಿ ಅದು ನಾನು ಅದರ ಬಗ್ಗೆ ಮುಂದು ಅಂತ ಹೇಳ್ತಾ ಇದ್ದೀನಿ. ಈಗ ಸಿಕ್ಕಿದಂತಹ ಮೊತ್ತವನ್ನು ನಾವು ಅದನ್ನು ಹಾಗೆ ಉಳಿಸಿ ಮುಂದಕ್ಕೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಾಗೂ ಆರ್ಥಿಕವಾಗಿ ನಮ್ಮ ಸಮಾಜವನ್ನು ಮುನ್ನಡೆಸಲು ಹಲವಾರು ಯೋಜನೆಗಳನ್ನು ಹಮ್ಮಿಕೊಂಡಿದ್ದೀವಿ. ಮುಖ್ಯವಾಗಿ ಕೌಶಲ್ಯಾಭಿವೃದ್ಧಿ, ಸಮಾಜದ ಹಿಂದುಳಿದ ವರ್ಗದ ಯುವತಿಯರನ್ನು ಸಬಲೀಕರಣ ಮಾಡುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. ಹಾಗೆ ನಾವು ಅದಕ್ಕೋಸ್ಕರ ಒಂದು ಹೊಸ ಸೈಟನ್ನು ಕೂಡ ಖರೀದಿ ಮಾಡಲು ಉದ್ದೇಶವನ್ನು ಹೊಂದಿದ್ದೀವಿ. ಅದಕ್ಕೋಸ್ಕರ ನಾವು BDAಗೆ ಅರ್ಜಿ ಕೂಡ ಸಲ್ಲಿಸಿದ್ದೀವಿ. ಅದು ಸಿಕ್ಕುವಂಥ ಸಾಧ್ಯತೆ ಇದೆ. ನಮ್ಮ BDA ಕಮಿಷನರ್ ಆದಂತಹ NA ಹ್ಯಾರಿಸ್ ಸಾಹೇಬರು ಇದರ ಬಗ್ಗೆ ಅದನ್ನು ಮಾತಾಡಿದ್ದೀವಿ. ಅದರಲ್ಲಿ ಮುಂದಕ್ಕೆ ನಾವು ಯಾವ ರೀತಿಯಲ್ಲಿ ಒಂದು ಸ್ಕೂಲು ಅಥವಾ ಕಾಲೇಜು ಅಥವಾ ಕೌಶಲ್ಯಾಭಿವೃದ್ಧಿಯಲ್ಲಿ SSLCನಲ್ಲಿ ಅಥವಾ PUCನಲ್ಲಿ ಫೈಲಾದ ಹುಡುಗರುಗಳನ್ನು ಒಂದು ITI ಇತ್ಯಾದಿ ಸ್ವಯಂ ಅವರ ಕಾಲಲ್ಲಿ ನಿಲ್ಲುವಂತಹ ಒಂದು ಕೆಲಸವನ್ನು ಮಾಡಲು ಪ್ರೇರೇಪಣೆ ಕೊಡುವಂಥ ಕೆಲವೊಂದು ಇದನ್ನು ಮಾಡಬೇಕು ಅಂತ ಇದ್ದೀವಿ. ಇದಕ್ಕೋಸ್ಕರ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ನಾವು ಇಲ್ಲಿ ಸಂಗ್ರಹ ಆದಂಥ ಯಾವುದೇ ಮೊತ್ತವನ್ನು, ಯಾವುದೇ ಇದನ್ನು ಬಾಡಿಗೆಯಾಗಿ ಬರುವಂಥ ಯಾವುದೇ ಮೊತ್ತವನ್ನು ನಾವು ಯಾರು ಈ ಸಂಘದ ಖರ್ಚಿಗೋಸ್ಕರ ಉಪಯೋಗಿಸ್ತಾ ಇಲ್ಲ, ಎಕ್ಸೆಪ್ಟ್ ಇಲ್ಲಿಯ ಸ್ಯಾಲ್ರಿ ಹೊರತುಪಡಿಸಿ. ಇಂದು ಆಯೋಜಿಸಿರುವಂತಹ ಈ ಸಭೆಯಲ್ಲಿ ಆದಂಥ ಖರ್ಚು ಅಥವಾ ಇದೇ ಮಕ್ಕಳಿಗೆ ಕೊಡುವಂತಹ ಪ್ರಶಸ್ತಿ, ಇದರ ಖರ್ಚು, ಅವಾರ್ಡ್ ಎಲ್ಲವನ್ನು ನಮ್ಮ ಆಡಳಿತ ಮಂಡಳಿ ಸದಸ್ಯರು ಅವರು ಸ್ಪಾನ್ಸರ್ ಮಾಡಿರ್ತಾರೆ. ಇದರಿಂದ ಯಾವುದೇ ರೀತಿ ಖರ್ಚನ್ನು ಅದೆಲ್ಲ ಮೊತ್ತವನ್ನು ನಾವು ಉಳಿಸಿಕೊಂಡಿದ್ದೀವಿ ಮುಂದಿನ ಉಪಯೋಗಕ್ಕೋಸ್ಕರ. ಹಾಗೆ ಇದು ನಮ್ಮ ಮುಂದಿನ ಗುರಿ. ಇದು ಸರಿಯಾಗಿ ನಡೆಬರಲಿ ಅಂತ ಹೇಳ್ಕೊಂಡು ದೇವರ ಅಲ್ಲಾಹ್ ಹತ್ರ ಪ್ರಾರ್ಥಿಸ್ತಾ ನಾನು ನನ್ನ 2 ಮಾತನ್ನು ಕೊನೆಗೊಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.